ವಿದ್ಯಾರ್ಥಿಗಳೇ, ಇವತ್ತು ನಾವು ದ್ವಿತೀಯ ಪಿ ಯು ಸಿಯಲ್ಲಿ ಬಂದಿರತಕ್ಕಂಥ ಕೊನೆಯ ಅಧ್ಯಾಯ ಪ್ರೊಬಾಬಿಲಿಟಿ ಅಂದರೆ ಸಂಭವನೀಯತೆ ಈ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈಗಾಗಲೇ ನೀವು ಪ್ರೊಬಾಬಿಲಿಟಿಯನ್ನು ಪ್ರಥಮ ಪಿ ಯು ಸಿಯಲ್ಲಿ ಕಲಿತಿದ್ರಿ. ಇವತ್ತು ಅದೇ ಕಾನ್ಸೆಪ್ಟ್ಗಳನ್ನು ನಾವು ರಿವಿಷನ್ ಮಾಡ್ಕೊಳ್ತಾ ಕೆಲವು ಡೆಫಿನಿಷನ್ಸ್ಗಳನ್ನು ಇವತ್ತಿನ ಏನು ದ್ವಿತೀಯ ಪಿ ಯು ಸಿಗೆ ಬೇಕಾಗಿರತಕ್ಕಂಥ ಪ್ರೊಬಾಬಿಲಿಟಿ ಚಾಪ್ಟರ್ನ ಅಧ್ಯಯನ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಕೆಲವು ಡೆಫಿನಿಷನ್ಸ್ಗಳನ್ನು ನಾವು ಮತ್ತೆ ಪುನರಾವಲೋಕನ ಮಾಡೋಣ. ಪ್ರೊಬಾಬಿಲಿಟಿ ಅಂದರೆ ಏನು, ನಾವು ಇದನ್ನು ಹೇಗೆ ಮೆಜರ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ತಾ ಅದರ ರಿಲೇಟೆಡ್ ಕಾನ್ಸೆಪ್ಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಯಾವುದೇ ಒಂದು ಫಿಸಿಕಲ್ ಫಿನಾಮಿನಾ ಆಗಲಿ ಅಥವಾ ಯಾವುದೇ ಒಂದು ಘಟನೆ ಆಗಲಿ ಅಥವಾ ಯಾವುದೇ ಒಂದು ವೆಲಾಸಿಟಿ ಅಥವಾ ಎಕ್ಸಲರೇಷನ್ ಈ ಥರ ಯಾವುದೇ ಒಂದು ಕಾನ್ಸೆಪ್ಟ್ಗಳನ್ನಾಗಲಿ ನಾವು ಅದನ್ನು ಸಾಂಖ್ಯಿಕವಾಗಿ ಅಳಿತೀವಿ. ಒಂದು ವಸ್ತುವನ್ನು ಕೊಟ್ಟಾಗ ಅದನ್ನು ನಾವು ಸಾಂಖ್ಯಿಕವಾಗಿ ಮೆಜರ್ ಮಾಡ್ತೀವಿ. ಹಾಗೆ ನಾವು ಅನ್ಸರ್ಟನಿಟಿ ಅನ್ನೋದನ್ನು ಅಂದರೆ ಚಾನ್ಸ್, ಅನಿಶ್ಚಿತತೆಯನ್ನು, ಅವಕಾಶವನ್ನು ನಾವು ಮೆಜರ್ ಮಾಡ್ಬೋದು. ಪ್ರೊಬಾಬಿಲಿಟಿ ಅನ್ನೋದು ಇಟ್ ಈಸ್ ಎ measure of the uncertainty. Probability is measure of the uncertainty. ಹಾಗಾದರೆ ಈ ಅನ್ಸರ್ಟಿನಿಟಿ ಅಂದರೆ ನಾವು ಎಲ್ಲಿ ಕಾಣ್ಬೋದು, ಅಂದರೆ ಚಾನ್ಸನ್ನು ಎಲ್ಲಿ ಕಾಣ್ಬೋದು ಅಂತ ನಾವು ನೋಡೋಣ. ಚಾನ್ಸ್ ಅಂತಂದರೆ ಈಗ ನಮಗೆ ಒಂದು ಕಾಯಿನ್ ಇದೆ, 1 ರೂಪಿ ಕಾಯಿನ್ ಇದೆ, ಇಲ್ಲಿ 2 ರೂಪೀಸ್ ಕಾಯಿನ್ಸ್ ಇದೆಯಲ್ಲ. ಈಗ ಈ ಕಾಯಿನನ್ನು ನಾವು ಚಿಮ್ಮಿದಾಗ ನಮಗೆ ಇದು ಈಗ ಹೆಡ್ ಇದೆ, ದಿಸ್ ಈಸ್ ಹೆಡ್, ಇದು ಟೇಲ್. ಕಾಯಿನನ್ನು ಚಿಮ್ಮಿದಾಗ ನಮಗೆ ಹೆಡ್ ಅಥವಾ ಟೇಲು ಯಾವುದು ಬರುತ್ತೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಲ್ಲ. ಇದನ್ನೇ ನಾವು ಅನಿಶ್ಚಿತತೆ ಅಂತ ಹೇಳೋದು, ಚಾನ್ಸ್ ಅಂತ ಹೇಳೋದು. ಇಲ್ಲಿ ನಾವು ಚಿಮ್ಮಿದಾಗ ಹೆಡ್ ಆದರೂ ಬೀಳ್ಬೋದು ಅಥವಾ ಟೇಲ್ ಆದರೂ ಬೀಳ್ಬೋದು. ಸೊ ಈ ಥರದ ನಾವು ಮೆಜರ್ ಆಫ್ ದ ಚಾನ್ಸನ್ನು ನಾವು ಪ್ರೊಬಾಬಿಲಿಟಿ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ಈಗ ಡೈಸ್ ಅಂತ ಇದೆ. ಈಗ ಡೈಸಲ್ಲಿ 6 ಫೇಸಸ್ ಇರುತ್ತೆ. ಆ 6 ಫೇಸಸ್ಸನ್ನು ನಾವು ತೆಗೆದುಕೊಂಡಾಗ 1 2 3 4 5 6 ಅನ್ನುವಂಥ ಫೇಸಸ್ ಇದ್ದಾಗ ಅದನ್ನು ನಾವು ದಾಳವನ್ನು ಎಸೆದಾಗ, ಡೈಸನ್ನು ಎಸೆದಾಗ ನಮಗೆ ಇದರಲ್ಲಿ ಅಂದರೆ ನಮಗೆ ಅಪ್ವಾರ್ಡ್ ಫೇಸ್ ಆಗಿ ನಮಗೆ ಯಾವ್ದು ಬರುತ್ತೆ ಅಂತ ನೋಡಿದಾಗ ಅದು 4 ಆದರೂ ಬರ್ಬೋದು, 5 ಆದರೂ ಬರ್ಬೋದು, 6 ಆದರೂ ಬರ್ಬೋದು. ಸೊ ಇದು ಡೈಸ್. ಹೀಗೆ ನಮಗೆ ಚಾನ್ಸನ್ನು ನಾವು ಅಂದ್ಕೊಳ್ತೀವಿ. ಸೊ ಯಾವ್ದು ಬೇಕಾದರೂ ಬೀಳ್ಬೋದು. ಸೊ ಇಂಥ ಅನಿಶ್ಚಿತತೆಯನ್ನು ಅಂದರೆ ಅನ್ಸರ್ಟಿನಿಟಿಯನ್ನು, ಈ ಚಾನ್ಸನ್ನು ನಾವು ಮೆಜರ್ ಮಾಡುವಂಥ ಪ್ರಕ್ರಿಯೆಯನ್ನು ನಾವು ಪ್ರೊಬಾಬಿಲಿಟಿ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಪ್ರೊಬಾಬಿಲಿಟಿ ಅಂತಂದರೆ ದ ಚಾನ್ಸ್ ಆಫ್ ಹ್ಯಾಪನಿಂಗ್ ಆಫ್ ಅನ್ ಇವೆಂಟ್, ಒಂದು ಘಟನೆ ಘಟಿಸುವಂಥದ್ದೆಲ್ಲ ಅದನ್ನು ನಾವು ಕ್ವಾಂಟಿಟೇಟಿವ್ಲಿ ಎಕ್ಸ್ಪ್ರೆಸ್ ಮಾಡಿದಾಗ ಅದು ಪ್ರೊಬಾಬಿಲಿಟಿ ಆಗುತ್ತೆ. ಇಟ್ ಈಸ್ ದ ಚಾನ್ಸ್ ಆಫ್ ಹ್ಯಾಪನಿಂಗ್ ಆಫ್ ಅನ್ ಇವೆಂಟ್ when expressed quantitatively is called probability. ಸೊ ಈಗ ಈ ಚಾನ್ಸ್ ಅನ್ನುವಂಥದ್ದನ್ನು ನಾವು ಮೆಜರ್ ಮಾಡುವ ರೀತಿ ಅಂದರೆ ಈಗ ಸಪೋಸ್ ನಾನು ಪಾಸ್ ಆಗೋದು 100% ಇದೆ, ಫೇಲ್ ಆಗೋದು 0%. ಸೊ ಅಂದರೆ 0%, 100%, 50% ನಾನು ಪಾಸ್ ಆಗ್ತೀನಿ. ಅಂದರೆ ಪಾಸ್ ಆಗ್ಬೋದು ಅಥವಾ ಫೇಲ್ ಆಗ್ಬೋದು. ಈ ಥರ ಈಗ ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಕ್ರಿಕೆಟ್ ಟೀಮ್ ಇದ್ದಾಗ ಅಲ್ಲಿ ಇಂಡಿಯಾ ಅನ್ನುವಂಥ ಗೆಲ್ಲುವಂಥ ಚಾನ್ಸು ಸೊ 100% ಇದೆ. ಈ ಥರ ನಾವು ಮೆಜರ್ ಮಾಡ್ತೀವಿ. ಸೊ 100% ಅಂತಂದರೆ ದಟ್ ಕ್ಯಾನ್ ಬಿ 0% ಚಾನ್ಸ್. ಅಥವಾ ಈಗ ಬಾಂಗ್ಲಾದೇಶ್ ಸೋಲುವಂಥ ಘಟನೆ ಆಗ್ಬೋದು, ಅದರ
ಪರ್ಸೆಂಟ್ ಚಾನ್ಸ್ ಅಥವಾ 100% ಚಾನ್ಸ್, ಹೀಗೆ ನಾವು ಸಾಂಖ್ಯಿಕವಾಗಿ ಹೇಳ್ತೀವಿ. ಸೊ ಈ ಥರದ ನಾವು ವ್ಯಾಲ್ಯೂಸನ್ನು ನಾವೇನು ಹೇಳ್ತೀವೋ ಅದು ಪ್ರಬಾಬಿಲಿಟಿ ಆಗುತ್ತೆ. ಸೊ ನಾವು ಇನ್ನೂ ಕೂಡ ನಾವು ವಿಸ್ತೃತವಾಗಿ ಈ ಪ್ರಬಾಬಿಲಿಟಿ ಅಂದರೆ ಏನು ಅನ್ನುವಂಥದ್ದನ್ನು ಇನ್ನೂ ಕೂಡ ನಾವು ಅಧ್ಯಯನ ಮಾಡೋಣ. ಅಂದರೆ ದೇ ಆರ್ ಗಿವನ್ ದ ವ್ಯಾಲ್ಯೂಸ್ 0, ಅಂದರೆ ದೇ ಆರ್ ದ ವ್ಯಾಲ್ಯೂಸ್ ಆಫ್ ಪ್ರಬಾಬಿಲಿಟಿ, the values of probability lies between 0 ಅಂದರೆ 0% ಚಾನ್ಸ್, ಅಂದರೆ ಈವೆಂಟ್ ಘಟನೆ ಆಗದೇನೆ ಇರ್ಬೋದು ಅಥವಾ ಈವೆಂಟ್ ವಿಲ್ ನಾಟ್ ಹ್ಯಾಪನ್, ಆ್ಯಂಡ್ ಬಿಟ್ವೀನ್ 0 and 1. 1 ಅಂತಂದರೆ 100% ಚಾನ್ಸ್, ದ ಈವೆಂಟ್ ವಿಲ್ ನಾಟ್ ಹ್ಯಾಪನ್ ಅಥವಾ ಈವೆಂಟ್ ವಿಲ್ ಹ್ಯಾಪನ್, ಈ ಥರ. ಸೊ ನಾವು ಈಗ ಈ ರೀತಿಯಲ್ಲಿ ನಾವು ಪ್ರೊಬಾಬಿಲಿಟಿಯನ್ನು ಮೆಸರ್ ಮಾಡ್ಬೋದು. ಸೊ ಪ್ರೊಬಾಬಿಲಿಟಿ ಈಸ್ ಎ ಮೆಸರ್ ಆಫ್ ದಿ ಅನ್ಸರ್ಟನಿಟಿ ಆಫ್ ದ ವೇರಿಯಸ್ ಫಿನಾಮಿನಾ. ಅದು ಕಾಯಿನ್ ಆಗ್ಬೋದು ಅಥವಾ ಡೈಸ್ ಆಗ್ಬೋದು ಅಥವಾ ಪ್ಲೇಯಿಂಗ್ ಕಾರ್ಡ್ಸಲ್ಲಿ. ಈಗ 52 ಪ್ಲೇಯಿಂಗ್ ಕಾರ್ಡ್ಸಲ್ಲಿ ಯಾವ ಕಾರ್ಡ್ ಬರುತ್ತೆ ಅಂತ ನಮಗೆ ಗೊತ್ತಾಗಲ್ಲ, ಅಲ್ಲಿ ಚಾನ್ಸ್ ಇದೆ. ಸೊ ಈ ಥರದ ನಾವು ಘಟನೆಗಳನ್ನು ತೆಗೆದುಕೊಂಡು ಇಲ್ಲಿ ನಾವು ಅಧ್ಯಯನಶೀಲರಾಗ್ತೀವಿ. ಸೊ ಈಗ ನಾವು ಈ ಪ್ರಬಾಬಿಲಿಟಿಯನ್ನು ನಾವು ತಿಳಿದುಕೊಳ್ಬೇಕಾದ್ರೆ ಯಾವ ನಮಗೆ ಡೆಫಿನಿಷನ್ಸ್ಗಳು ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಈಗ ಗಮನ ಕೊಡೋಣ. ಈಗ ಎಕ್ಸ್ಪೆರಿಮೆಂಟ್ ಅಂತ ಅಂದಾಗ ನಮಗೆ ಇದರಲ್ಲಿ ಬಹಳ ಮುಖ್ಯವಾಗಿ ನಮಗೆ 2 ರೀತಿಯ ಎಕ್ಸ್ಪೆರಿಮೆಂಟ್ಸ್ ಇದೆ. ಎಕ್ಸ್ಪೆರಿಮೆಂಟ್ಸ್ ಒಂದು ಡಿಟರ್ಮಿನಿಸ್ಟಿಕ್ ಎಕ್ಸ್ಪೆರಿಮೆಂಟ್, ಇನ್ನೊಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ನಮ್ಮ ಈಗ ಪ್ರೊಬಾಬಿಲಿಟಿ ಈ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಮೇಲೆ ನಿಂತಿದೆ. ಸೊ ಏನು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ಡಿಟರ್ಮಿನಿಸ್ಟಿಕ್ ಎಕ್ಸ್ಪೆರಿಮೆಂಟ್ ಅಂದರೆ ಏನು ಅಂತ. ಈಗ ನಾವು ನೀವೆಲ್ಲರೂ ಕೂಡ ಪ್ರಾಕ್ಟಿಕಲ್ ಲ್ಯಾಬ್ನಲ್ಲಿ, ಫಿಸಿಕ್ಸ್ ಪ್ರಾಕ್ಟಿಕಲ್ ಲ್ಯಾಬ್ನಲ್ಲಿ ಅಥವಾ ಕೆಮಿಸ್ಟ್ರಿ ಲ್ಯಾಬ್ನಲ್ಲಿ ಒಂದು ಪ್ರಯೋಗವನ್ನು ಮಾಡಿದಾಗ ಯಾವುದೇ ಒಂದು ಫಿಸಿಕಲ್ ಫಿನಾಮಿನದ ವ್ಯಾಲ್ಯೂ ಅಥವಾ ಒಂದು ಲ್ಯಾಬೊರೇಟರಿ ಟೆಸ್ಟ್ ಮಾಡಿದಾಗ ಅದರ ಯಾವ ಸಾಲ್ಟ್ ಬರುತ್ತೆ ಅನ್ನುವಂಥದ್ದು ಅದು ನಿಮಗೆ ಖಂಡಿತವಾಗೂ ಗೊತ್ತಿರುತ್ತೆ. ಇದು ಡಿಟರ್ಮಿನಿಸ್ಟಿಕ್ ಎಕ್ಸ್ಪೆರಿಮೆಂಟ್, ಅಂದರೆ ನಮಗೆ ಖಚಿತವಾಗಿ ನಮಗೆ ಪ್ರಯೋಗದ ವ್ಯಾಲ್ಯೂ ಅಥವಾ ಪ್ರಯೋಗದಿಂದ ಬರ್ತಕ್ಕಂಥ ಔಟ್ಕಮ್ ಏನಿದೆ ಅನ್ನೋದು ನಮಗೆ ಖಚಿತವಾಗಿ ಗೊತ್ತಿರುತ್ತೆ. ಸೊ ಇಂಥದನ್ನು ನಾವು ಡಿಟರ್ಮಿನಿಸ್ಟಿಕ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತಂದರೆ ನಮಗೆ ಈ ಥರದ ಇದೇ ವ್ಯಾಲ್ಯೂ ಬರುತ್ತೆ ಅನ್ನುವಂಥದ್ದು ಖಚಿತವಾಗಿ ಗೊತ್ತಿರೋದಿಲ್ಲ. ಸೊ ನಮಗೆ ವ್ಯಾಲ್ಯೂಸ್ ಗೊತ್ತಿರುತ್ತೆ, ಆದರೆ ಇದೇ ಬರುತ್ತೆ ಅನ್ನೋದು ಗೊತ್ತಿರಲ್ಲ. ಅಂದರೆ ನಾವೀಗ ಇಲ್ಲಿ ಕಾಯಿನ್ ತಗೊಂಡಾಗ, ಕಾಯಿನನ್ನು ಟಾಸ್ ಮಾಡಿದಾಗ ನಮಗೆ ಹೆಡ್ ಬೀಳುತ್ತೋ ಅಥವಾ ಟೇಲ್ ಬೀಳುತ್ತೋ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಸೊ ಇದನ್ನು ನಾವು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಸೊ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತಂದರೆ ಅದನ್ನು ಎಕ್ಸ್ಪೆರಿಮೆಂಟ್ ಅದರ ಔಟ್ಕಮನ್ನು ಅಥವಾ ರಿಸಲ್ಟನ್ನು ಕೆನಾಟ್ ಬಿ ಪ್ರೆಡಿಕ್ಟೆಡ್ ಅಂತ. ಸೊ ಇದನ್ನು ನಾವು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. An experiment whose outcome cannot be predicted in advance. ಇದು ಔಟ್ಕಮ್ ಅಂತಂದರೆ ಎ ಪಾಸಿಬಲ್ ರಿಸಲ್ಟ್ ಆಫ್ ದ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಔಟ್ಕಮ್ ಅಂದರೆ ಎ ಪಾಸಿಬಲ್ ರಿಸಲ್ಟ್ ಆಫ್ ದಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ಫಲಿತಾಂಶ. ಸೊ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಈಗ ವೆನ್ ಎ ಕಾಯಿನ್ ಟಾಸ್ಡ್, when a coin is tossed, ಕಾಯಿನ್ ಟಾಸ್ ಮಾಡಿದಾಗ ನಾವೀಗ ಎಕ್ಸಾಂಪಲ್ಸ್, ರ್ಯಾಂಡಮ್ ಎಕ್ಸ್ಪೆರಿಮೆಂಟಿನ ಎಕ್ಸಾಂಪಲ್. ಇಫ್ ಎ ಕಾಯಿನ್ ಈಸ್ ಟಾಸ್ಡ್, the whether the head and tail are appear. So tossing a coin is random experiment. Tossing a coin.
ಇದರಲ್ಲಿ ಔಟ್ಕಮ್ಸ್ ಏನು? ದ ಔಟ್ಕಮ್ಸ್ ಆರ್ ಆಫ್ ದಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಹಿಯರ್ ಹೆಡ್ ಅಂಡ್ ಟೇಲ್. ದೇ ಆರ್ ದ ರಿಸಲ್ಟ್ಸ್ ಆಫ್ ದಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಸೊ ನಾವು ಕಾಯಿನನ್ನು ಚಿಮ್ಮದಾಗ ಟಾಸ್ ಮಾಡಿದಾಗ ನಮಗೆ ಹೆಡ್ಡು ಅಥವಾ ಟೇಲು ಯಾವುದಾದ್ರೂ ಬೀಳ್ಬೋದು. ಸೊ ನಾವು ಇಲ್ಲಿ ವಿ ಕೆನಾಟ್ ಎಕ್ಸ್ಪೆಕ್ಟ್ ದಿ ರಿಸಲ್ಟ್. ಸೊ ದಟ್ ಈಸ್ ಎನ್ ಔಟ್ಕಮ್ ಕೆನಾಟ್ ಬಿ ಪ್ರೆಡಿಕ್ಟೆಡ್ ಇನ್ ಅಡ್ವಾನ್ಸ್. ಹಾಗೆ throwing a six-faced dice. Throwing a six-faced die. The dice. So the outcomes ಏನು? 1 2 3 4 5 6 outcomes. 1 2 ಫೇಸ್ 3 ಫೇಸಸ್ ಇರ್ಬೋದು, ಅಥವಾ 4 ಇರ್ಬೋದು, 5 ಇರ್ಬೋದು, ಅಥವಾ 6 ಫೇಸ್ ಇರ್ಬೋದು. ಸೊ ಇದನ್ನು ನಾವು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಸೊ ಈಗ ನಮಗೆ ಈ ರ್ಯಾಂಡಮ್ ಎಕ್ಸ್ಪೆರಿಮೆಂಟಲ್ಲಿ ಬರ್ತಕ್ಕಂಥ ರಿಸಲ್ಟ್ಸ್ಗಳು ಏನಿದೆ, ಈಗ ಕಾಯಿನ್ ಟಾಸ್ ಮಾಡಿದಾಗ ಹೆಡ್ ಆ್ಯಂಡ್ ಟೇಲ್ ಬರುತ್ತೆ. ಈಗ ಡೈಸ್ ಟಾಸ್ ಥ್ರೋ ಮಾಡಿದಾಗ ನಮಗೆ 1 2 3 4 5 6 ಅನ್ನುವಂಥ ಔಟ್ಕಮ್ಸ್ ರಿಸಲ್ಟ್ಸ್ ಬರುತ್ತೆ. ಸೊ ಈ ರಿಸಲ್ಟ್ಸ್ಗಳನ್ನು ನಾವು ಒಟ್ಟು ಬರೆಯುತ್ತೀವಲ್ಲ, ಅದು ಸೆಟ್ ಫಾರಮ್ನಲ್ಲಿ ಬರೆದಾಗ ಅದನ್ನು ನಾವು ಸ್ಯಾಂಪಲ್ ಸ್ಪೇಸ್ ಅಂತ ಹೇಳ್ತೀವಿ. ಸೊ ಈಗ ಕಾಯಿನ್ ಟಾಸ್ ಮಾಡಿದಾಗ ನಮಗೆ ಔಟ್ಕಮ್ಸ್ ಏನು ಬರುತ್ತೆ? ಹೆಡ್ಡನ್ನು ಹೆಚ್ ಅಂತ ಬರೆಯೋಣ, ಟೇಲನ್ನು ಟಿ ಅಂತ ಬರೆಯೋಣ. ಸೊ ದಿಸ್ ಆರ್ ದಿ ಔಟ್ಕಮ್ಸ್ ಆಫ್ ಟಾಸಿಂಗ್ ಎ ಕಾಯಿನ್. ಅದೇ ನಮಗೆ ಈಗ ಡೈಸನ್ನು ನಾವು ಥ್ರೋ ಮಾಡಿದಾಗ ಔಟ್ಕಮ್ಸ್ ಆಫ್ ದ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಆರ್ 1 2 3 4 5 6 ಎಲ್ಲ ರಿಸಲ್ಟ್ಸನ್ನು ಕೂಡ ನಾವು ಒಟ್ಟಿಗೆ ಬರಿತಾ ಇದ್ದೀವಿ. ಸೊ ಈ ಸೆಟ್ಟನ್ನು ನಾವೇನಂತ ಕರಿತೀವಿ? ಇಟ್ ಈಸ್ ಕಾಲ್ಡ್ ಆಸ್ ದಿ ಸ್ಯಾಂಪಲ್ ಸ್ಪೇಸ್ ಅಂತ ಹೇಳ್ತೀವಿ. ಇದು ಬಹಳ ಮುಖ್ಯ ನಮಗೆ. ಸ್ಯಾಂಪಲ್ ಸ್ಪೇಸನ್ನು ನಾವು ಎಸ್ ಅಂತ ಡಿನೋಟ್ ಮಾಡ್ತೀವಿ. ಇಟ್ ಈಸ್ ಡಿನೋಟೆಡ್ ಆಸ್ ಸ್ಯಾಂಪಲ್ ಸ್ಪೇಸ್. ಏನು ಸ್ಯಾಂಪಲ್ ಸ್ಪೇಸ್ ಅಂದರೆ? ಸೆಟ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ದಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. set of all possible outcomes of the random experiment. So is called sample space. So it is denoted by yes. It is denoted by symbol yes. ಇದು ಬಹಳ ಮುಖ್ಯವಾಗಿ ನಾವು ಗಣನೆಗೆ ತೆಗೆದುಕೊಳ್ಳುವಂಥದ್ದು. ಸ್ಯಾಂಪಲ್ ಸ್ಪೇಸ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್. ಸೊ ಎಸ್ ಅಂತ ನಾವು ಡಿನೋಟ್ ಮಾಡ್ತೀವಿ. ಸೊ ಈಗ ನಮಗೆ ಇನ್ ಟಾಸಿಂಗ್ ಎ ಕಾಯಿನ್ ಎಕ್ಸಾಂಪಲ್ಸ್ ತಗೊಂಡಾಗ tossing a coin, the sample space is H and T. So throwing a die, experiment, idu experiment name, throwing a die, the sample space is 1 2 3 4 5 6 hige. So set of all outcomes of the random experiment is called sample space. ಈಗ ನಾವು 2 ಕಾಯಿನ್ಸನ್ನು ಕೂಡ ಟಾಸ್ ಮಾಡ್ಬೋದು. ಈಗ ಏನಾಗುತ್ತೆ ಇಲ್ಲಿ ಟಾಸಿಂಗ್ ಎ ಕಾಯಿನ್ ಅಂತಂದರೆ ಸಪೋಸ್ 2 ಟೈಮ್ಸನ್ನು ಟಾಸ್ ಮಾಡಿದಾಗ, ಸೊ ಟಾಸಿಂಗ್ ಎ ಕಾಯಿನ್ 2 ಟೈಮ್ಸ್, ಟಾಸಿಂಗ್ 2 ಕಾಯಿನ್ಸ್, ಇದು ಎಕ್ಸ್ಪೆರಿಮೆಂಟ್ ಆದರೆ ನಮಗೆ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ? ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ, 2 ಕಾಯಿನ್ಸ್ ಹೆಡ್ ಆಗ್ಬೋದು, ಫಸ್ಟ್ ಕಾಯಿನ್ ಹೆಡ್ ಆಗಿ ಸೆಕೆಂಡ್ ಕಾಯಿನ್ ಟೇಲ್ ಆಗ್ಬೋದು, ಅಥವಾ ಫಸ್ಟ್ ಕಾಯಿನ್ ಟೇಲ್ ಆಗಿ ಸೆಕೆಂಡ್ ಕಾಯಿನ್ ಹೆಡ್ ಆಗ್ಬೋದು, ಅಥವಾ 2 ಕಾಯಿನ್ಸ್ಗಳು ಟೇಲ್ ಆಗ್ಬೋದು. ಸೊ ದೀಸ್ ಆರ್ ದಿ ಔಟ್ಕಮ್ಸ್ ಆಫ್ ದಿ ಸ್ಯಾಂಪಲ್ ಸ್ಪೇಸ್. ಸೊ ಈಗ ನಮಗೆ ಇಲ್ಲಿ ಈಚ್ ಎಲಿಮೆಂಟ್ ಏನಿದೆ, ಈ ಸೆಟ್ನಲ್ಲಿ ಇರ್ತಕ್ಕಂಥ ಸ್ಯಾಂಪಲ್ ಸ್ಪೇಸ್ ಸೆಟ್ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ಗಳನ್ನು ನಾವು ಈಗ ಅದನ್ನೇನಂತ ಕರಿತೀವಿ? ಸ್ಯಾಂಪಲ್ ಪಾಯಿಂಟ್ ಅಂತ ಕರಿತೀವಿ. ಇದನ್ನು ನಾವು ವೆನ್ ಯು ಕಂಪೇರ್ ವಿತ್ ಸೆಟ್ ಥಿಯರಿ, ಸ್ಯಾಂಪಲ್ ಪಾಯಿಂಟ್ ಅಂದರೆ ಎಲಿಮೆಂಟ್ಸ್ ಆಫ್ ದಿ ಸೆಟ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಎಲಿಮೆಂಟ್ಸ್ ಆಫ್ ದ ಸ್ಯಾಂಪಲ್ ಸ್ಪೇಸ್ ಆಗಿರೋದ್ರಿಂದ ದೀಸ್ ಆರ್ ಕಾಲ್ಡ್
ಈ ಎಲಿಮೆಂಟ್ಸನ್ನು ನಾವು ಈ ಸ್ಯಾಂಪಲ್ ಸ್ಪೇಸನ್ನು ಎಲಿಮೆಂಟ್ಸನ್ನೇ ನಾವು ಏನಂತ ಕರಿತೀವಿ, ಸ್ಯಾಂಪಲ್ ಪಾಯಿಂಟ್ ಅಂತ ಕರಿತೀವಿ. ಸೊ ಸ್ಯಾಂಪಲ್ ಪಾಯಿಂಟ್ is the each element of the sample space. Each element of sample space is called sample point. So now let us take ಇಲ್ಲಿ ಈಗ ಸ್ಯಾಂಪಲ್ ಪಾಯಿಂಟ್ ಅಂತಂದರೆ ಈಗ H ಮತ್ತು T ಅನ್ನೋದು ಸ್ಯಾಂಪಲ್ ಪಾಯಿಂಟ್ಸು. 1 2 3 4 5 6 ದೇರ್ ಆರ್ ಸ್ಯಾಂಪಲ್ ಪಾಯಿಂಟ್ಸ್ ಆಫ್ ದಿ ಎಕ್ಸ್ಪೆರಿಮೆಂಟ್ ಥ್ರೋಯಿಂಗ್ ಎ ಡೈ. ಈಗ ಇಲ್ಲಿ ನಾವು ಈಗ ಈ ಸ್ಯಾಂಪಲ್ ಸ್ಪೇಸ್ನಲ್ಲಿರ್ತಕ್ಕಂಥ ಅಂದರೆ ಟೈಪ್ಸ್ ಆಫ್ ದಿ, ಈಗ ನಾವು ಸ್ಯಾಂಪಲ್ ಪಾಯಿಂಟ್ಸನ್ನು ತೆಗೆದುಕೊಂಡಾಗ ಈಗ 1 2 3 4 5 6 ಬರುತ್ತೆ. ಈಗ HH, ಈಗ ಟಾಸಿಂಗ್ 2 ಕಾಯಿನ್ಸ್ ತಗೊಂಡಾಗ HH HTT HTT ಅಂತ ಬರುತ್ತೆ. ಸೊ ಇದು ಒಂದು ಸೆಟ್ಟು. ಈ ಸೆಟ್ಟಿನ ಸಬ್ಸೆಟ್ಸ್ಗಳು ಏನಂತ ಕರಿತೀವಿ, ನಾವು ಏನಂತೀವಿ ಅಂದರೆ ದಟ್ ಈಸ್ ಕಾಲ್ಡ್ ಅನ್ ಈವೆಂಟ್. ಸೊ ಇದು ನಮಗೆ ಈಗ ಮುಖ್ಯವಾದದ್ದು. ಈವೆಂಟ್ ಅಂತಂದರೆ ಇಟ್ ಈಸ್ ದಿ ಸೆಟ್ ಆಫ್ ಫೇವರಬಲ್ ಔಟ್ಕಮ್, ಅಂದರೆ ಇಟ್ ಈಸ್ ಎ ಸಬ್ಸೆಟ್ ಆಫ್ ದಿ ಸ್ಯಾಂಪಲ್ ಸ್ಪೇಸ್. ಎನಿ ಸಬ್ಸೆಟ್ ಆಫ್ ದಿ ಸ್ಯಾಂಪಲ್ ಸ್ಪೇಸ್, any subset of the sample space is called event. ಸೊ ಈಗ ನಮಗೆ ಥ್ರೋಯಿಂಗ್ ಎ ಡೈನಲ್ಲಿ the event of getting in throwing a die, example ನಾವು ತಗೊಂಡಾಗ in throwing a die, the event of getting a prime number, ಸೊ ಅದನ್ನು ಎ ಅಂತ ತಗೊಳ್ಳೋಣ ಆ ಈವೆಂಟನ್ನು. ದಟ್ ಈಸ್ ಹಿಯರ್ 2 ಅನ್ನೋದು ಪ್ರೈಮ್ ನಂಬರ್, 3 ಈಸ್ ಎ ಪ್ರೈಮ್ ನಂಬರ್, 5 ಈಸ್ ಎ ಪ್ರೈಮ್ ನಂಬರ್. ಸೊ ಇದು ಇಟ್ ಈಸ್ ಎ ಸಬ್ಸೆಟ್ ಆಫ್ ದಿ ಸ್ಯಾಂಪಲ್ ಸ್ಪೇಸ್. ಸೊ ಇದು ಈಗ ನಾವು ಈವೆಂಟ್ ಅಂತ ಕರಿತೀವಿ. ಸೊ ದ ಈವೆಂಟ್ ಆಫ್ ಗೆಟಿಂಗ್ ಎ ಈವನ್ ನಂಬರ್ ಇನ್ ಎ ಥ್ರೋಯಿಂಗ್ ಎ ಡೈ, ದಟ್ ಈಸ್ ಎ ಸಬ್ಸೆಟ್ ಆಫ್ ದಿ ಸ್ಯಾಂಪಲ್ ಸ್ಪೇಸ್. ಅಂದರೆ 2 4 6 ಅನ್ನೋದು ಈವನ್ ನಂಬರ್ ಆಗುತ್ತೆ. ಸಿಮಿಲರ್ಲಿ ವಿ ಕ್ಯಾನ್ ಹ್ಯಾವ್ ದ ಈವೆಂಟ್ ಆಫ್ ಗೆಟಿಂಗ್ ಎನ್ ಆಡ್ ನಂಬರ್. ಸೊ ಇವೆಲ್ಲವೂ ಕೂಡ ನಾವು ಈವೆಂಟ್ಸ್ ಅಂತ ಕರಿತೀವಿ. ಸೊ ವಾಟ್ ಆರ್ ದ ಥಿಂಗ್ಸ್ ಅಂದರೆ ಇಲ್ಲಿ ಯಾವುದೇ ಸೆಟ್ಟು ಸಬ್ಸೆಟ್ ಆಫ್ ದಿ ಸ್ಯಾಂಪಲ್ ಸ್ಪೇಸ್ ಇಸ್ ಕಾಲ್ಡ್ ಈವೆಂಟ್. ಸೊ ಈಗ ನಾವು ಇದೇ ರೀತಿಯಲ್ಲಿ ನಾವು ಸೆಟ್ ಥಿಯರಿಯಲ್ಲಿ ನಾವು ಹೇಗೆ ನಾವು ಕಲಿತಾ ಇದ್ವಿ ಅದೇ ರೀತಿಯಲ್ಲಿ ನಾವು ಅರ್ಥ ಮಾಡಬೇಕು. ಈವೆಂಟ್ ಈಸ್ ಎ ಸಬ್ಸೆಟ್ ಆಫ್ ದಿ ಸ್ಯಾಂಪಲ್ ಸ್ಪೇಸ್. ಸೊ ಅದೇ ರೀತಿಯಲ್ಲಿ ಈಗ ಸೆಟ್ ಥಿಯರಿನಲ್ಲಿ ನಮಗೆ ನಲ್ ಈವೆಂಟ್ ನಲ್ ಸೆಟ್ ಅಂತ ಬರುತ್ತೆ. ಸೊ ಯೂನಿವರ್ಸಲ್ ಸೆಟ್ ಅಂತ ಬರುತ್ತೆ. ಇಲ್ಲಿ ಯೂನಿವರ್ಸಲ್ ಸೆಟ್ ಅಂತಂದರೆ ಇಲ್ಲಿ ಸ್ಯಾಂಪಲ್ ಸ್ಪೇಸ್ ಆಗಿರುತ್ತೆ ಇಲ್ಲಿ. ಸೊ ಎನಿ ಸಬ್ಸೆಟ್ ಆಫ್ ದಟ್ ಯೂನಿವರ್ಸಲ್ ಸೆಟ್ ಅಂದರೆ ಸ್ಯಾಂಪಲ್ ಸ್ಪೇಸ್ ಈಸ್ ದಿ ಈವೆಂಟ್. ಸೊ ಈಗ ನಮಗೆ ನಲ್ ಈವೆಂಟ್ ಅಂದರೆ ಇಲ್ಲಿ ನಮಗೆ ಸೆಟ್ ಥಿಯರಿಲಿ ಕಂಪ್ಯಾರಿಸನ್ ಮಾಡಿದಾಗ ಅದು ನಲ್ ಸೆಟ್ ಆಗಿರುತ್ತೆ. ಇಂಪಾಸಿಬಲ್ ಈವೆಂಟ್ ಅಂತಲೂ ಕರಿತೀವಿ ಇಲ್ಲಿ ಇದನ್ನು. ಸೊ ಆ ಥರದ ಕೆಲವು ನಾವು ಟೈಪ್ಸ್ ಆಫ್ ದ ಈವೆಂಟ್ಸನ್ನು ನಾವು ಈಗ ತೆಗೆದುಕೊಳ್ಳೋಣ. ಸೊ ಟೈಪ್ಸ್ ಆಫ್ ದಿ ಈವೆಂಟ್ಸ್. Types of events. Simple event. ಅಂದ್ರೆ ಏನು? ಇದು ಸೆಟ್ ಥಿಯರಿಯಲ್ಲಿ ಬರ್ತಕ್ಕಂಥ ಸಿಂಗಲ್ಟನ್ ಸೆಟ್ ಅಂತ ನಾವೇನು ಕರಿತೀವಲ್ಲ, ಸೆಟ್ ಕನ್ಸಿಸ್ಟಿಂಗ್ ಆಫ್ ಸಿಂಗಲ್ ಎಲಿಮೆಂಟ್ ಈಸ್ ಕಾಲ್ಡ್ ಸಿಂಗಲ್ಟನ್ ಸೆಟ್. ಈಗ ಸಿಂಪಲ್ ಈವೆಂಟ್ ಅಂತಂದರೆ ಎ subset of the sample space, an event consisting of only one sample point. That is an event consisting of only one sample point, the only one element, only one
sample point is called simple event. ಹಾಗೆ ಈಗ ಸಪೋಸ್ ಟಾಸಿಂಗ್ ಎ ಕಾಯಿನ್ ಅಂತ ತಗೊಂಡಾಗ the head and tail are simple events. So getting a head, getting a tail, they are all simple events. Compound event. Compound event. The event of getting more than one sample point. An event of getting ಅಥವಾ event which has more than event which has more than one sample point. So that is called compound event. So that ಈಗ ನಾವು in a rolling a die, throwing a die, the event of getting a prime number, event of getting an even number, event of getting an odd number, they are all compound events. ಆದರೆ the event of getting only one even prime number ಅಂತ ಬಂದಾಗ throwing a die ನಲ್ಲಿ, that is 2 is the only even prime number. So that is a simple event because that consists of only one sample point. So ಈಗ ನೆಕ್ಸ್ಟ್ ನಮಗೆ ಬರುವಂಥದ್ದು ಇಂಪಾಸಿಬಲ್ ಇವೆಂಟ್. ಅಥವಾ ನಲ್ ಇವೆಂಟ್ ಅಂತ ನಾವು ಇದನ್ನು ಕರಿತೀವಿ. ಸೊ ನಮಗೆ ಗೊತ್ತಿದೆ null set is a subset of every set. ಸೊ null set is a subset of every set ಅಂತ ಅಂದಾಗ, so null event ಕೂಡ it is a subset of the sample space. Null event is a subset of the sample space. So hence it is an event because the null set is also the subset of every set. So the null event is a subset of the sample space. That means the null event means it does not contains any sample points. An event it does not have any sample points. That is called impossible event. So ಇಲ್ಲಿ ಸ್ಯಾಂಪಲ್ ಪಾಯಿಂಟ್ಸ್ ಅಂತಂದ್ರೆ ಈಗ ಥ್ರೋಯಿಂಗ್ ಎ ಡೈ, ಪ್ರಾಬಬಿಲಿಟಿ ಥ್ರೋಯಿಂಗ್ ಎ ಡೈ ನಲ್ಲಿ ದ ಇವೆಂಟ್ ಆಫ್ ಗೆಟಿಂಗ್ ಎ 7 only 6 ಫೇಸ್ಡ್ ಡೈಸ್ ಇದ್ದಾಗ ಇವೆಂಟ್ ಆಫ್ ಗೆಟಿಂಗ್ 7 ಅಂತಂದ್ರೆ ಇಲ್ಲಿ ಪಾಸಿಬಿಲಿಟೀಸ್ ಇರುತ್ತೆ. ದಿಸ್ ಇಸ್ ಇಂಪಾಸಿಬಲ್ ಇವೆಂಟ್. ಸೊ ಈ ತರದ ಕಾನ್ಸೆಪ್ಟ್ ಅನ್ನು ನಾವು ಇಂಪಾಸಿಬಲ್ ಇವೆಂಟ್ ಇರಬೇಕಾದ್ರೆ ನಾವು ತೆಗೆದುಕೊಳ್ತೇವೆ. ನಾವು ಶೂರ್ ಇವೆಂಟ್ ಅಂದ್ರೆ ಏನು ಅಂತ ನೋಡೋಣ. ಶೂರ್ ಇವೆಂಟ್ it is the event which contains the whole sample space. So a sure event is the one that contains whole sample space. That means this is an event which always happens when we perform the experiment. ಒಂದು ಎಕ್ಸ್ಪೆರಿಮೆಂಟ್ ಅನ್ನು ಪರ್ಫಾರ್ಮ್ ಮಾಡಿದಾಗ ಅಥವಾ ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅನ್ನು ಪರ್ಫಾರ್ಮ್ ಮಾಡಿದಾಗ ಈ ಇವೆಂಟ್ ಆಗೇ ಆಗುತ್ತೆ. ದಟ್ ಮೀನ್ಸ್ ಒಂದು ಎಕ್ಸಾಂಪಲ್ ಅನ್ನು ತಗೊಂಡ್ಕೊಂಡ್ರೆ, ವೆನ್ ವಿ ರೋಲಿಂಗ್ ಎ ಡೈ ಟು ಅಬ್ಟೈನ್ ಎ ನಂಬರ್ ಬಿಟ್ವೀನ್ 1 and 6 ಇಸ್ ಎ ಶೂರ್ ಇವೆಂಟ್. ಅಂದರೆ 1 ರಿಂದ 6 ಯಾವುದೇ ಈವೆಂಟ್ ಘಟಿಸಬಹುದು. ಸೊ ಇದನ್ನು ನಾವು ಶೂರ್ ಇವೆಂಟ್ ಅಂತ ಕರಿತೀವಿ. So that means it is an event which always happens.
happens. So for example, you can take that to obtain a number between 1 and 6, when rolling a die. Is a sure event. ಅದೇ ರೀತಿ ಈಗ if you take a ball is taken from a bag containing black balls only, ಅಂದರೆ ಒಂದು ಬ್ಯಾಗ್ ಅಲ್ಲಿ ಬ್ಲಾಕ್ ಬಾಲ್ಸ್ ಇದೆ ಅಂತ ಅನ್ಕೊಂಡ್ರೆ, if one ball is taken, the event that it is a black is a sure event. That is, if one ball is taken out from a bag containing black balls only, the event that is a black, is a sure event. So it is, the sure event is denoted by, normally ಇದನ್ನು ನಾವು is denoted by, same we are taking that sample space ಅನ್ನು ಹೇಗೆ ಡಿನೋಟ್ ಮಾಡ್ತೀವೋ ಇದನ್ನು ಎಸ್ ಅಂತ ಡಿನೋಟ್ ಮಾಡ್ತೀವಿ. ಸೊ ಶೂರ್ ಇವೆಂಟ್ ಅನ್ನೋದು ಸೆಟ್ ಥಿಯರಿಲಿ ನಾವು ತೆಗೆದುಕೊಂಡಾಗ ಎವರಿ ಸೆಟ್ ಈಸ್ ಎ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಒಂದು ಸೆಟ್ ಅಂತ ಇದ್ರೆ ದೇಸ್ ಎ ಈಸ್ ಎ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಸೊ ಶೂರ್ ಇವೆಂಟ್ ಈಸ್ ಎ ಸಬ್ಸೆಟ್ ಆಫ್ ದಿ ಸ್ಯಾಂಪಲ್ ಸ್ಪೇಸ್. S is a subset of S. So it is certainly happens. So ಹೀಗೆ ನಾವು ಅರ್ಥೈಸ್ಕೋಬೇಕು. ಸೊ ನಲ್ ಇವೆಂಟ್ ಅನ್ನೋದು it is a subset of the sample space. Null event, that is null set, is a subset of every set. The appearance of number 8 throwing a 6-faced die is a impossible event. ಒಂದು getting an 8 in throwing a die is an impossible event. That is an example for impossible event or null event. But getting a number between 1 and 6 throwing a die is a sure event. So that is the difference. Now consider equally likely outcomes or events. Equally likely events. ಈಕ್ವಲಿ ಲೈಕ್ಲಿ ಈವೆಂಟ್ಸ್ ಅಂದರೆ ಯಾವುದೇ ಒಂದು ಘಟನೆಯಲ್ಲಿ, ಅಂದರೆ ಈವೆಂಟ್ ಒಂದು ಔಟ್ಕಮ್ಸ್ ಆಫ್ ದ ಸ್ಯಾಂಪಲ್ ಸ್ಪೇಸ್ನಲ್ಲಿ ಆಲ್ ದಿ ಔಟ್ಕಮ್ಸ್ ಹ್ಯಾವ್ ಸೇಮ್ ಚಾನ್ಸ್ ಆಫ್ ಅಕರೆನ್ಸ್. ಅಂದರೆ ಪ್ರತಿಯೊಂದು ಔಟ್ಕಮ್ಸಿಗೂ ಚಾನ್ಸಸ್ ಒಂದೇ ಇರಬೇಕು. ಫಾರ್ ಎಕ್ಸಾಂಪಲ್, ಈಗ ನಾವು ಕಾಯಿನ್ ಟಾಸ್ ಮಾಡಿದಾಗ ಹೆಡ್ ಬೀಳ್ತಕ್ಕಂಥ ಚಾನ್ಸು, ಟೇಲ್ ಬೀಳ್ತಕ್ಕಂಥ ಚಾನ್ಸು ಎರಡೂ ಒಂದೇ ಇರುತ್ತೆ. ಅಂದರೆ ಈಗ ಹೆಡ್ ಆ್ಯಂಡ್ ಟೇಲ್, ಹೆಡ್ಡು ಮತ್ತು ಟೇಲು ಎರಡು ಔಟ್ಕಮ್ಸ್ ಆದರೆ ಇನ್ ಟಾಸಿಂಗ್ ಕಾಯಿನಲ್ಲಿ, ಸೊ ಹೆಡ್ ಬೀಳ್ತಕ್ಕಂಥ ಚಾನ್ಸ್ ಈಸ್ 1/2. ಹಾಗೆ ಟೇಲ್ ಬೀಳ್ತಕ್ಕಂಥ ಚಾನ್ಸ್ ಕೂಡ 1/2. ದೇ ಹ್ಯಾವ್ ಸೇಮ್ ಚಾನ್ಸ್ ಆಫ್ ಅಕರೆನ್ಸ್. ಸೊ ಇಂಥದನ್ನು ನಾವು ಈಕ್ವಲಿ ಲೈಕ್ಲಿ ಈವೆಂಟ್ಸ್ ಅಂತ ಕರಿತೀವಿ. ದಟ್ ಮೀನ್ಸ್ if all the outcomes of a sample space have same chance of occurrence, so then the event consisting of those outcomes is
event consisting of those outcomes is called equally likely events. Equally likely events. Event. Andre, they are also all the outcomes in sample space, they have the same chance of occurrence. They are also called equally likely outcomes ಅಂತಲೂ ನಾವು ಕರಿತೀವಿ. So in tossing a coin, the example in tossing a coin, the appearance of head and tail are equally likely. ನಾವು ಪ್ರಾಬಬಿಲಿಟಿನಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವಿ ಆರ್ ಅಸ್ಯೂಮಿಂಗ್ ದಸ್ ದ ಇವೆಂಟ್ಸ್ ಆರ್ ಈಕ್ವಲಿ ಲೈಕ್ಲಿ ಅನ್ನೋದನ್ನು ನಾವು ಬಹಳಷ್ಟು ಸಾರಿ ನಾವು ಗಣನೆಗೆ ತೆಗೆದುಕೊಳ್ತೀವಿ. ಈಗ ಪ್ಲೇಯಿಂಗ್ ಎ ಕಾರ್ಡ್ ಅಂತ ಇದ್ರೆ ದೇರ್ ಆರ್ 52 ಪ್ಲೇಯಿಂಗ್ ಕಾರ್ಡ್ಸ್. ಅದರಲ್ಲಿ ಈಚ್ ಕಾರ್ಡ್ ಹ್ಯಾವ್ ಸೇಮ್ ಚಾನ್ಸ್ ಆಫ್ ಅಕರೆನ್ಸ್, ಅಂದರೆ 1/52. 52ನಲ್ಲಿ ನಾವು ಒಂದು ಕಾರ್ಡನ್ನ ತೆಗೆದುಕೊಂಡಾಗ 1/52. ಅದೇ ನಾವು ಥ್ರೋಯಿಂಗ್ ಎ ಡೈನಲ್ಲಿ ಡೈ ಥ್ರೋ ಮಾಡಿದಾಗ they have possible outcomes are 6. All the faces have same chance of occurrence. So ಇದನ್ನು ನಾವು ಈಕ್ವಲಿ ಲೈಕ್ಲಿ ಈವೆಂಟ್ಸ್ ಅಂತ ಕರಿತೀವಿ ಅಥವಾ ಔಟ್ಕಮ್ಸ್ ಅಂತ. ಹಾಗಾದರೆ ಯಾವುದು ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಅಲ್ಲ? ಈಗ ಫಾರ್ ಎಕ್ಸಾಂಪಲ್ ದ ಔಟ್ಕಮ್ಸ್ which are not equally likely. ಇದರಲ್ಲಿ ಈಗ ಒಂದು ಮ್ಯಾಚ್ ಬ್ಯಾಕ್ಸ್ ತಗೊಂಡ್ರೆ, ನಾವು ಒಂದು ಮ್ಯಾಚ್ ಬ್ಯಾಕ್ಸ್ ತಗೊಂಡ್ರೆ ಈಗ ಡೈ ಅಂತಂದರೆ ದೇ ಹ್ಯಾವ್ ದ 6 ಫೇಸಸ್ ಈಕ್ವಲಿ ಲೈಕ್ಲಿ. ದೇ ಆರ್ ಈವನ್, ಅಂದರೆ ಸ್ಕ್ವೇರ್ ಫೇಸ್ಡ್ ಶೇಪ್, ದೇ ಆರ್ ಆಲ್ ದ ಫೇಸಸ್ ಆರ್ ಈಕ್ವಲಿ ಲೈಕ್ಲಿ. ಅದೇ ನಾವು ಮ್ಯಾಚ್ ಬ್ಯಾಕ್ಸ್ ತಗೊಂಡ್ರೆ ದ ಫೇಸಸ್ ಆರ್ ನಾಟ್ perfectly even, andre they are different. So therefore the faces of the matchbacks are not equally likely. The probability of the occurrence of each face varies. ಅದೇ ಈಗ ನಾವು ಒಂದು ಬ್ಯಾಗನ್ನು ತೆಗೆದುಕೊಂಡಾಗ ಅದರಲ್ಲಿ ಡಿಫ್ರೆಂಟ್ ಕಲರ್ಸ್ ಮತ್ತು ಸೈಜಸ್ ಇದ್ರೆ, ಅಂದರೆ ಬ್ಲ್ಯಾಕ್ ಕಲರು, ರೆಡ್ ಕಲರು, ಹೀಗೆ ಡಿಫ್ರೆಂಟ್ ಕಲರ್ಸ್ ಇದ್ರೆ, ಸಪೋಸ್ ಇಫ್ ಯು ಪಿಕ್ ಎ ಬಾಲ್ ರ್ಯಾಂಡಮ್ಲಿ ಫ್ರಮ್ ದ ಬ್ಯಾಗ್, ಅಲ್ಲಿ ಏನಾಗುತ್ತೆ, ದ ಚಾನ್ಸ್ ಆಫ್ ಅಕರೆನ್ಸ್ ಆಫ್ ಈಚ್ ಬಾಲ್ ವಿಲ್ ಬಿ ವೇರಿ. ಅಂಥದನ್ನು ನಾವು ಈಕ್ವಲಿ ಲೈಕ್ಲಿ ಅಂತ ಕರಿತೀವಿ, ನಾಟ್ ಈಕ್ವಲಿ ಲೈಕ್ಲಿ ಅಂತ ಕರಿತೀವಿ. ಸೊ ಇದು ನಮಗೆ ಗೊತ್ತಾಗಬೇಕು. ಪ್ರೊಬಬಿಲಿಟಿನಲ್ಲಿ ನಾವು ಸಾಮಾನ್ಯವಾಗಿ ವಿ ಆರ್ ಅಸ್ಯೂಮಿಂಗ್ ದಟ್ ದ ಔಟ್ಕಮ್ಸ್ ಆರ್ ಈಕ್ವಲಿ ಲೈಕ್ಲಿ. ಸೊ ದೇರ್ ಫೋರ್ ವಿ ಆರ್ ಸೇಯಿಂಗ್ ದ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಅಂತ ಹೇಳಿ, ಅಥವಾ ಈಕ್ವಲಿ ಲೈಕ್ಲಿ ಈವೆಂಟ್ಸ್ ಆಗಿರುತ್ತೆ ಅಂತ ಹೇಳಿ ನಾವು ಅಸ್ಯೂಮ್ ಮಾಡಿಕೊಂಡು ಪ್ರಾಬ್ಲಮ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ಆಲ್ಜಿಬ್ರಾ ಆಫ್ ಈವೆಂಟ್ಸ್ ಅನ್ನೋದ್ರ ಬಗ್ಗೆ ನೋಡೋಣ. ಅಂದರೆ ದ ಯೂನಿಯನ್ ಆಫ್ ದ ಈವೆಂಟ್ಸ್, ಇಂಟರ್ಸೆಕ್ಷನ್ ಆಫ್ ದ ಈವೆಂಟ್ಸ್, ಈ ಕಾನ್ಸೆಪ್ಟ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಮತ್ತು ಕಾಂಪ್ಲಿಮೆಂಟ್ರಿ ಈವೆಂಟ್ಸ್. ಮೊದಲನೇದಾಗಿ ಕಾಂಪ್ಲಿಮೆಂಟ್ರಿ ಈವೆಂಟ್ ಅಂದರೆ ಏನು ಅಂತ ನೋಡೋಣ. ಕಾಂಪ್ಲಿಮೆಂಟ್ರಿ ಈವೆಂಟ್ ಈಗ ನಾವು ಒಂದು ಕಾಯಿನನ್ನು ಅಥವಾ 3 ಕಾಯಿನ್ಸನ್ನು ನಾವು ಈವೆಂಟ್ ಹೀಗೆ ತೆಗೆದುಕೊಳ್ಳೋಣ. ಟಾಸಿಂಗ್ 3 ಕಾಯಿನ್ಸ್ ಈಸ್ ದ ಈವೆಂಟ್. ಹಾಗಾದರೆ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ? ಒಮ್ಮೆ ನಾವು ಫಸ್ಟ್ PUC ಇದನ್ನು ರಿಕಾಲ್ ಮಾಡ್ಕೊಳ್ಳೋಣ. 3 ಕಾಯಿನ್ಸ್ ಟಾಸ್ ಮಾಡಿದಾಗ, ಸೊ ನಮಗೆ ಈಗ ಫಸ್ಟ್ ಕಾಯಿನ್ ಟಾಸ್ ಮಾಡಿದಾಗ ಹೆಡ್ ಟೇಲ್ ಬರುತ್ತೆ. ನೆಕ್ಸ್ಟ್ ಸೊ ಇದರಿಂದ ಎರಡನೇ ಸಾರಿ ನಾವು ಟಾಸ್ ಮಾಡಿದಾಗ ಹೆಡ್ ಆ್ಯಂಡ್ ಟೇಲ್. ಹಿಯರ್ ಆಲ್ಸೋ
ಹೆಡ್ ಆ್ಯಂಡ್ ಟೇಲ್. ಮತ್ತೆ ನಾವು ಈಗ ಇದನ್ನು ಹೆಡ್ ಮತ್ತು ಟೇಲ್, ಇದರಿಂದ ಮತ್ತೆ ಹೆಡ್ ಮತ್ತು ಟೇಲ್, ಫ್ರಮ್ ದಿಸ್ ಹೆಡ್ ಆ್ಯಂಡ್ ಟೇಲ್, ಸೊ ಹೆಡ್ ಆ್ಯಂಡ್ ಟೇಲ್. ಸೊ ನಾವು ಪ್ರಾಪರ್ ಆಗಿ ಬರಿಬೇಕೀಗ. ಸೊ ಫ್ರಮ್ ದಿಸ್ ಹೆಚ್ 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 and HHT and HTH and HTTT. ಒಂದು ಗಮನಿಸಬೇಕು, ಇಲ್ಲಿ ನೀವು ಬರಿಬೇಕಾದ್ರೆ ಹೆಚ್ ಇಲ್ಲಿ ಫಸ್ಟ್ ಕಾಮನ್ ಆಗಿದೆ. ಓಕೆ, ಆಮೇಲೆ ಉಳಿದಿರೋದು ಹೆಚ್ ಎಚ್ ಹೆಚ್ ಟಿ ಟಿ ಹೆಚ್ ಟಿ ಟಿ ಆಗಿದೆ. ನೆಕ್ಸ್ಟ್ ಬಿಗಿನಿಂಗ್ ವಿತ್ ಟಿ, ಟಿ ಹೆಚ್ ಎಚ್, ಟಿ ಕಾಮನ್ ಆಗಿರುತ್ತೆ. ಉಳಿದಿರೋದೆಲ್ಲ ಸೇಮ್ ಆ್ಯಸ್ ಅಬೌವ್, ಟಿ ಹೆಚ್ ಟಿ ಆ್ಯಂಡ್ ಟಿ ಟಿ ಹೆಚ್ and TTT. ಇದು ಸ್ಯಾಂಪಲ್ ಸ್ಪೇಸ್. ವೆನ್ ವಿ ಟಾಸ್ ಎ ಕಾಯಿನ್ 3 times ಅಥವಾ ಟಾಸಿಂಗ್ 3 ಕಾಯಿನ್ಸ್. ನಾನೀಗ ಈವೆಂಟ್ ಎ ಅನ್ನೋದನ್ನು ತಗೊಳ್ತಾ ಇದ್ದೀನಿ. ಲೆಟ್ ಬಿ ದ ಎ ಬಿ ದ ಈವೆಂಟ್. ಸೊ ದ ಈವೆಂಟ್ ದಟ್ ಓನ್ಲಿ ಒನ್ ಟೇಲ್ ಅಪಿಯರ್ಸ್, ಓನ್ಲಿ ಒನ್ ಟೇಲ್ ಅಪಿಯರ್ಸ್ ಅಂತ ಇಟ್ಕೊಳ್ಳೋಣ. ಆಗ ಈವೆಂಟ್ ಏನಾಗುತ್ತೆ? ದ ಈವೆಂಟ್ ಓನ್ಲಿ ಒನ್ ಟೇಲ್ ಅಪಿಯರ್ಸ್ ಅಂತಂದರೆ ಇಟ್ ಈಸ್ ಹೆಚ್ ಟಿ ಹೆಚ್, ಹೆಚ್ ಟಿ ಟಿ ಬರಲ್ಲ, ಟಿ ಹೆಚ್ ಹೆಚ್, ಹೆಚ್ ಟಿ ಹೆಚ್, ಟಿ ಹೆಚ್ ಹೆಚ್ ಆ್ಯಂಡ್ ಹೆಚ್ ಎಚ್ ಟಿ. These are the 3 outcomes where we are having only one tail. ಈಗ ಎ ಕಾಂಪ್ಲಿಮೆಂಟ್, ಕಾಂಪ್ಲಿಮೆಂಟ್ರಿ ಈವೆಂಟ್ ಅಂತಂದರೆ ದಟ್ ಈಸ್ ವಿ ಆರ್ ಡಿನೋಟಿಂಗ್ ಬೈ ಎ ಕಾಂಪ್ಲಿಮೆಂಟ್, ದಟ್ ಈಸ್ ನಾಟ್ ಎ ಅಂತ ನಾವು ಕರಿತೀವಿ. ಸೊ ಈವೆಂಟ್ ಎ ಡ್ಯಾಶ್ ಈಸ್ ನಥಿಂಗ್ ಬಟ್ ನಾಟ್ ಎ, ಅಲ್ಲದೆ ಇರೋದು. ಈವೆಂಟ್ ಎ ಅಲ್ಲದೆ ಇರೋದು. ವಾಟ್ ಈಸ್ ದಿಸ್? ದಿಸ್ ಇಸ್ ದ ಈವೆಂಟ್ ವಿಚ್ ಆರ್ ಇನ್ ಸ್ಯಾಂಪಲ್ ಸ್ಪೇಸ್ ಬಟ್ ವಿಚ್ ಆರ್ ನಾಟ್ ಇನ್ ಎ. ಅಂದರೆ ಹೆಚ್ ಟಿ ಹೆಚ್, ಟಿ ಹೆಚ್ ಹೆಚ್, ಹೆಚ್ ಎಚ್ ಟಿ ಆಗಬಾರ್ದು. ಅಂದರೆ ಒನ್ಲಿ ಒನ್ ಟೇಲ್ ಆಗಬಾರ್ದು. ಅಂದರೆ ಯಾವ್ಯಾವುದಾಗುತ್ತೆ ಈಗ ನಾವು ಇದರಲ್ಲಿ? ಹೆಚ್ ಎಚ್ ಟಿ, ಹೆಚ್ ಎಚ್ ಎಚ್ ಇದು. ಸೊ ಸೆಕೆಂಡ್ ಒನ್ ತಗೊಳ್ಳಿಕ್ಕೆ ಬರಲ್ಲ. ಆ್ಯಂಡ್ ಥರ್ಡ್ ಒನ್ ಆಲ್ಸೋ. ನೆಕ್ಸ್ಟ್ ವಿ ಹ್ಯಾವ್ ಟು ಟೇಕ್ ಹೆಚ್ ಟಿ ಟಿ, ದಿಸ್ ಒನ್ ವಿ ಹ್ಯಾವ್ ಟು ಟೇಕ್ ದಿಸ್ ಒನ್. ನೆಕ್ಸ್ಟ್ ಟಿ ಹೆಚ್ ಟಿ, ಟಿ ಹೆಚ್ ಟಿ, ಟಿ ಟಿ ಹೆಚ್ ಆ್ಯಂಡ್ ಟಿ ಟಿ ಟಿ. So these are the outcomes of sample space which are in A dash. That means A dash is which are in sample space but not in A, S minus A, the difference of the two sets, S minus A. So ಇದನ್ನು ನಾವು A dash complementary event ಅಂತ ಕರಿತೀವಿ. Suppose W is an element belongs to sample space. Now we are denoting A dash as denoted by set of all elements of W where W belongs to S and W does not belongs to A. So this is does not belongs to A but belongs to S. This is nothing but S minus A. So ಇದನ್ನು ನಾವು ಕಾಂಪ್ಲಿಮೆಂಟ್ರಿ ಈವೆಂಟ್ ಅಂತ ಕರಿತೀವಿ. That means the events, the non-occurrence of A. The complementary event is the complement of A, the complement of A is the event of non-occurrence of A. ಅಂದರೆ ಈ ಘಟನೆ ಆಗದೆ ಇರೋದು, ಅಲ್ಲದೆ ಇರೋದನ್ನ ನಾವು ತಗೋಬೇಕು. ಈಗ in throwing a die, the event of getting a odd number is an event A ಅಂತ ಅನ್ಕೊಂಡ್ರೆ, the A complement is the event of getting an even number ಆಗಿರುತ್ತೆ. ಸೊ ಹೀಗೆ ನಾವು ಕಾಂಪ್ಲಿಮೆಂಟ್ ಆಫ್ ದ ಸೆಟ್ A ಅನ್ನು ಡಿಫೈನ್ ಮಾಡ್ತೀವಿ. ಇಟ್ ಈಸ್ ಡಿನೋಟೆಡ್ ಬೈ A ಡ್ಯಾಶ್. ಸೊ ಹಾಗೇನೆ ಈಗ ಈವೆಂಟ್ ಎ ಆರ್ ಬಿ, ಇದನ್ನು ನಾವು ಯೂನಿಯನ್ನಲ್ಲಿ ಡಿನೋಟ್ ಮಾಡ್ತೀವಿ. ಎ ಯೂನಿಯನ್ ಬಿ, ದ ಈವೆಂಟ್ಸ್ ಎ ಯೂನಿಯನ್ ಬಿ. ದಿಸ್ ಈಸ್ ದ ಈವೆಂಟ್ ವಿಚ್ ಆರ್ ದ ಎಲಿಮೆಂಟ್ಸ್ ವಿಚ್ ಆರ್ ಐದರ್ ಇನ್ ಎ ಆರ್ ಬಿ. ಸ್ಯಾಂಪಲ್ ಪಾಯಿಂಟ್ಸ್ ಏನಲ್ಲಾದರೂ ಇರ್ಬೋದು ಅಥವಾ
ಬಿ ನಲ್ಲಾರು ಇರ್ಬೋದು. ಸೊ ವಿ ಆರ್ ಟೇಕಿಂಗ್ ಎ ಯೂನಿಯನ್ ಬಿ ಈಸ್ set of all elements of W, W belongs to S sample space such that either W belongs to A or elements, W means sample space points, either W belongs to A or W belongs to B. This is A union B, the union of the events. ಅದೇ ಈಗ ಈವೆಂಟ್ ಎ ಆ್ಯಂಡ್ ಬಿ ಅಂತ ತಗೊಂಡಾಗ ಇದನ್ನು ನಾವು ಎ ಇಂಟರ್ಸೆಕ್ಷನ್ ಬಿ ಅಂತ ಕರಿತೀವಿ. ಸೊ ಎ ಇಂಟರ್ಸೆಕ್ಷನ್ ಬಿ ಈಸ್ ದಿ ಎಲಿಮೆಂಟ್ಸ್ ವಿಚ್ ಆರ್ ಬೋತ್ ಇನ್ ಎ ಆ್ಯಂಡ್ ಬಿ. ಸ್ಯಾಂಪಲ್ ಪಾಯಿಂಟ್ಸ್ಗಳು ಎನಲ್ಲೂ ಮತ್ತು ಬಿನಲ್ಲಿ ಎರಡರಲ್ಲೂ ಇರಬೇಕು. ಜಸ್ಟ್ ಲೈಕ್ ಇಂಟರ್ಸೆಕ್ಷನ್ ಆಫ್ ದ ಸೆಟ್ಸ್ ಆ್ಯಂಡ್ ಎ ಆರ್ ಬಿ ಅಂದರೆ ಯೂನಿಯನ್ ಆಫ್ ದ ಸೆಟ್ಸ್. ಸೊ set of all elements W such that W belongs to A and W belongs to B. This is the event A and B. ಹಾಗೆ event A but not B. Event A but not B means ಇದು difference of the two events. ಅಂದರೆ A minus B. ಇದನ್ನು ನಾವು ಹೀಗೆ ಡಿನೋಟ್ ಮಾಡ್ತೀವಿ, A minus B. So the set of all the elements which are in A but not in B. So A minus B is the set of all elements which are in A but not in B. ಇದು A minus B. ಇದನ್ನು ನಾವು ಹೀಗೂ ಡಿನೋಟ್ ಮಾಡ್ತೀವಿ. ದಿಸ್ ಇಸ್ ನಥಿಂಗ್ ಬಟ್ A intersection B complement ಅಂತ. So that is the another notation for A minus B. A ಆಗಿರುತ್ತೆ ಆದರೆ B ಆಗಿರಲ್ಲ ಅಂತ. ಈಗ ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂದರೆ ಏನು ಅಂತ ನೋಡೋಣ. ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್. Suppose if you are having an experiment, random experiment of rolling a tile. Sample space ಏನಾಗುತ್ತೆ? Sample space is 1, 2, 3, 4, 5, 6. Now, let us take an event A. An odd number appears. ಅಂತ ತಗೊಂಡ್ರೆ, and B is an event, an even number appears. ಆಗ ಈವೆಂಟ್ ಎ ಏನಾಗುತ್ತೆ? ದಟ್ ಈಸ್ 1, 3, 5. B is an event 2, 4, 6. ಎರಡು ಈವೆಂಟ್ಸ್ ಅನ್ನು ನಾವು ಗಮನಿಸಿದಾಗ ನಾವು ಇಲ್ಲಿ ನೋಡಬೇಕಾಗುತ್ತೆ ಎ ಇಂಟರ್ಸೆಕ್ಷನ್ ಬಿ ಏನಾಗಿರುತ್ತೆ? ದಟ್ ಈಸ್ null set ಆಗಿರುತ್ತೆ. They don't have any common elements. So here we consider A and B are set theory-ನಲ್ಲಿ they are disjoint sets. So ಈ ಥರ disjoint sets ಅನ್ನು ನಾವು ಈ ಈವೆಂಟ್ ಅನ್ನು ನಾವು ಏನಂತ ಕರಿತೀವಿ? ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂತ ಕರಿತೀವಿ. ಅಂದರೆ they don't have common elements. ಸೊ ಈಗ ನಾವು ಅದೇ ರೀತಿ ಈಗ ನಾವು ಇನ್ನೊಂದು ಈವೆಂಟ್ ತಗೊಂಡಾಗ, ಸಪೋಸ್ ಸಿ ಅನ್ನುವಂಥ ಈವೆಂಟ್ ತಗೊಳ್ತಾ ಇದ್ದೀವಿ. ಇದರಲ್ಲಿ ಎ ನಂಬರ್ ಲೆಸ್ ದ್ಯಾನ್ 4 ಅಪಿಯರ್ಸ್ ಅಂತ ತಗೊಂಡ್ರೆ, ಅವಾಗ ಏನಾಗುತ್ತೆ? ಲೆಸ್ ದ್ಯಾನ್ 4 ಅಂತ ಅಂದರೆ ಈವೆಂಟ್ ಸಿ ಈಸ್ 1, 2, 3. ಈಗ ನಾವು ನೋಡ್ಬೋದು event A and C are not mutually exclusive. A and C are not mutually exclusive because they have a common elements 1. Mutually exclusive ಅಲ್ಲ. ಹಾಗೆ B and C are also not mutually exclusive. So ಯಾವಾಗ when they don't have common elements, ಅದನ್ನು ನಾವು ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂತ ಕರಿತೀವಿ. ಅಂದರೆ ದ ಟೂ ಈವೆಂಟ್ಸ್ ಡೆಫಿನೇಷನ್ ನಾವು ಹೇಗೆ ಡಿಫೈನ್ ಮಾಡ್ಬೋದು? ದ ಟೂ ಈವೆಂಟ್ಸ್, ದ
two events A and B are mutually exclusive if A intersection B is equal to null set. That is, both A and B cannot occur simultaneously. ಎರಡೂ ಕೂಡ ಒಂದೇ ಬಾರಿ ಸೈಮಲ್ಟೇನಿಯಸ್ ಆಗಿ ಅಕರ್ ಆಗಲ್ಲ. ಅಕರ್ ಸೈಮಲ್ಟೇನಿಯಸ್ಲಿ. ಸೊ ಇದನ್ನು ನಾವು ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂತ ಕರಿತೀವಿ. That is, the occurrence of one event excludes the occurrence of the other event.